ನಮ್ಗೆ ಇದ್ರ ಜೊತೆ ಹೇಳಿದಾರೆ ರೀ ಆಕಿದ ಬರ್ತ್ ಸರ್ಟಿಫಿಕೇಟ್ ಜೆರಾಕ್ಸ್ ಒಂದು, ಆಮೇಲೆ ಹಸ್ಬೆಂಡ್ ಅವ್ರ ಐಡೆಂಟಿಟಿ ಕಾರ್ಡ್ ಜೆರಾಕ್ಸ್ ಒಂದು, ಆಮೇಲೆ ಅವ್ರ ಪಾಸ್ಬುಕ್ ಜೆರಾಕ್ಸ್ ಒಂದು. ಇದಕ್ಕೆ ಸ್ಟೆಪ್ಲರ್ ಮಾಡಿ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಮಲ್ಲು ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಹುಷಾರಿಲ್ಲ, ಇವತ್ತು ಆದರೂ ಹಂಗೈತಿ, ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರ್ತೈತಿ. ವ್ಲಾಗ್ ಜಾಸ್ತಿ ದಿನ ಗ್ಯಾಪ್ ಕೊಡಬಾರ್ದಂತ ಕಂಟಿನ್ಯೂ ವ್ಲಾಗ್ನ ಮಾಡತ್ತಾನೆ. ಆಮೇಲೆ ಇವತ್ತಿನ ದಿನ ಹೆಂಗಿರ್ತೈತಿ, ನಾವೇನು ಮಾಡ್ತೀವಿ, ಯಾವ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಏನು ಅಂತ ನಿಮಗೂ ತೋರಿಸ್ತೀನಿ. ಸೊ ಯೂಸ್ಫುಲ್ ಆಗ್ತೈತೆ ಅಂದ್ಕೊಂಡನ ನಾವು ಹೋಗೋ ಹಾಸ್ಪಿಟ್ಲ್ ಆಯ್ತಾ, ಅಲ್ಲಿ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಏನು ಅಂತ ನಿಮಗೂ ತೋರಿಸ್ತಾನೆ. ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ, ಇವಾಗ ರೆಡಿ ಆಗಬೇಕು. ಇವಾಗ ಎದ್ದ ಬ್ರಷ್ ಮಾಡಿದೆವು. ನನ್ನ ಮಗ ಅಂತೂ ಇನ್ನೂ ಮಲ್ಕೊಂಡಾನ. ಸೊ ಇವಾಗ ನೆಟ್ಟೆಲ್ಲ ಬೀಚ್ಬಿಟ್ಟೆ ನಾನು ಜಾಡು ತೊಗೊಂಬಂದ ಕಸ ಗುಡಿಸಿದ್ರೆ ಆಯ್ತು ಅಂಥೇಳಿ ಕಸ ಗುಡಿಸಿ ಬೆಡ್ಶೀಟ್ ಸ್ವಲ್ಪ ಕ್ಲೀನ್ ಮಾಡಿ ಕಸ ಗುಡಿಸ್ಕೊಂಡು ರೆಡಿ ಆದ್ರೆ ಆಯ್ತು ಅಂಥೇಳಿ ಕೆಲಸನ ಮಾಡತ್ತಿದ್ದೆ. ಇವರು ಅಂದಿದ್ರು ನಂಗೆ 11 ಗಂಟೆ ಅಥವಾ 10:30 ಅಷ್ಟರಲ್ಲಿ ಹೋಗೋನು ರೆಡಿ ಆಗಿರ ಅಂಥೇಳಿ ಡ್ಯೂಟಿಗೆ ಹೋಗಿದ್ರು ಇವ್ರು. ಸೊ ಅಲ್ಲಿವ್ರಿಗೂ ಬರೋವರೆಗೂ ನಾನು ಸ್ವಲ್ಪ ಎಷ್ಟು ಆಕೈತಿಲ್ಲ ಅಷ್ಟು ಮನೆ ಕೆಲಸ ಮುಗಿಸ್ಕೊಂಡು ರೆಡಿ ಆದ್ರೆ ಆಯ್ತು ಅಂಥೇಳಿ ಮನೆ ಕೆಲಸನ ಸ್ಟಾರ್ಟ್ ಮಾಡಿದ್ನಿ. ಇವಾಗ ಎದ್ದ ತಕ್ಷಣ ಹಂಗೆ ಕಂಟಿನ್ಯೂ ವಿಡಿಯೋನ ಮಾಡತ್ತಿದ್ನಿ. ಸೊ ಮತ್ತು ಇವತ್ತಿನ ವಿಡಿಯೋ ಹೆಂಗಿರ್ತೈತಿ ಏನು ಅಂತ ನಾನು ತೋರಿಸ್ತಾನೆ. ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡಿರಿ. ಮತ್ತು ಈ ವಿಡಿಯೋ ಒಳಗೆ ಒಂದು ಯೂಸ್ಫುಲ್ ಆದಂಥ ವಿಡಿಯೋನ ಐತೆ ಅಂತ ಹೇಳ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ. ನೆಗಡಿ, ಕೆಮ್ಮ, ಜ್ವರ ಬಂದಿದ್ದೆ, ಹಿಂಗೆ ನಿನ್ನೇನು ವಿಡಿಯೋನ ಗ್ಯಾಪ್ ಮಾಡಿದ್ನಿ. ಸೊ ಡೈಲಿ ಗ್ಯಾಪ್ ಮಾಡೋದು ಸರಿಯಲ್ಲ ಅಂತೇಳಿ ವಿಡಿಯೋನ ಮಾಡಿ ಶೇರ್ ಮಾಡತ್ತೇನೆ. ಅಲ್ಲಿಂದ ರೆಡಿ ಆಗಿಬಿಟ್ಟು ನಮ್ಮ ಹುಡುಗಿದ ಅಡ್ಮಿಷನ್ ಇತ್ತು. ಸೊ ಅಡ್ಮಿಷನ್ ಮಾಡಿಸಿದ್ರೆ ಆಯ್ತಂತ ಮಾಂಟೆಸರಿ ಸ್ಕೂಲಿಗೆ ಬಂದಿದ್ದು. ಲಾಸ್ಟ್ ಟೈಮು ನಾನು ವಿಡಿಯೋದಾಗ ನೀವು ನೋಡಿರ್ಬೋದು ಈ ಸ್ಕೂಲ್ ಬಗ್ಗೆ. ಅಂದರೆ ಈ ಸ್ಕೂಲ್ ಒಳಗೆ ಅಡ್ಮಿಷನ್ ಫಾರ್ಮ್ ಕೊಡತ್ತಿದ್ರೆ ಅಂತ ತೊಗೊಂಡು ಹೋದ್ರೆ ಆಯ್ತು ಅಂಥೇಳಿ ಬಂದಿದ್ದು. ಅಡ್ಮಿಷನ್ ಫಾರ್ಮ್ ತೊಗೊಂಡು ಹೊರಗಡೆ ಬಂದು ಹಂಗೆ ಬೈಕ್ ತೊಗೊಂಡು ಬರೋಣ ಅಂತ ನಿಂತಿದ್ದು. ಇನ್ನು ಅಡ್ಮಿಷನ್ ಫಾರ್ಮ್ ಫಿಲಪ್ ಮಾಡಿ ಸ್ಕೂಲ್ ಒಳಗೆ ಕೊಡ್ಬೇಕು. ನೋಡೋಣ ಆ ಫಾರ್ಮ್ ಹೆಂಗೈತೆ ಅಂತ ನಾನು ವಿಡಿಯೋ ಒಳಗೆ ಕೊನೆ ಒಳಗೆ ತೋರಿಸ್ತಾನೆ. ಏನೇನು ಫಿಲಪ್ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕಾ ಏನು ಅಂತ ವಿಡಿಯೋದ ಲಾಸ್ಟಲ್ಲಿ ಹೇಳ್ತಾನೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ. ನಾನು ಗೇಟ್ ಸಮೀಪದಿಂದ ಯಾವಾಗೂ ವಿಡಿಯೋನ ಮಾಡಿ ತೋರಿಸಿರಲಿಲ್ಲ. ಇವತ್ತು ಹಂಗೆ ಜಸ್ಟ್ ಸಿಂಪಲಾಗಿ ತೋರಿಸಿದ್ರೆ ಆಯ್ತಂತ ತೋರ್ಸೋದನ್ನ ಧನ್ಯವಾದ ಅಂತಲೂ ಬೋರ್ಡ್ ಇತ್ತು. ಹಂಗೆ ಗೇಟ್ ಬಿಟ್ಟು ಹೊರಗಡೆ ಬಂದು ಇವತ್ತು ನಾವು ಯಾವ ಹಾಸ್ಪಿಟ್ಲ್ ಹೊಂಟು ಅಂತಂದ್ರೆ ನಾವು ಹೊಂಟಿದ್ದು BSF ಕ್ಯಾಂಪಿಗೆ. ಅಲ್ಲೇ ನಮ್ಮ CH ಹಾಸ್ಪಿಟ್ಲ್ ಇತ್ತು, ಅದಕ್ಕೆ ಅಲ್ಲೇ ಹೋದ್ರೆ ಆಯ್ತಂತ ಹೋಗಿದ್ದು. ಬಟ್ ಅಲ್ಲಿ ಏನೋ ಇನ್ಸ್ಪೆಕ್ಷನ್ ನಡೆಯತ್ತಿತ್ತು, ಅದರ ಸಂಬಂಧ ಇವಾಗ ಡಾಕ್ಟರ್ಸ್ ಎಲ್ಲ ಬರಲ್ಲ ಅಂತಂದ್ರೆ ಅದಕ್ಕಾಗಿ ಇರಲಿ ಬಿಡ ಅಂತ ಹೊರಗಡೆ ತೋರಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ರಾತ್ರಿ ಹೊತ್ತು ಅಡುಗೆ ಏನು ಮಾಡ್ಬೇಕಂತ ನಂಗೆ ಬೆಡ್ ಬಿಟ್ಟು ಹೇಳೋಕೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ನಾನು ಅಡುಗೆ ಮಾಡ್ತೀನಿ, ನೀನು ರೆಸ್ಟ್ ಮಾಡು ಅಂತಂದರು. ಹ್ಞೂ ಅಂತ ಹೇಳಿ ನಾನು ಅವರು ಅಡುಗೆ ಮಾಡ್ತಿದ್ರು. ಅಂದ್ರೆ ಅವ್ರಿಗೆ ಅಡುಗೆ ಮಾಡೋಕ್ಕಂತೂ ಬರೋಂಗಿಲ್ಲ. ಅಟ್ಲೀಸ್ಟ್ ಅಲ್ಲಾದರೂ ನಾನು ನಿಂತ್ಕೊಂಡು ಇದನ್ನ ಹಾಕ್ರಿ ಅಂತ ಹೇಳಬೇಕಾಗ್ತೈತಿ. ಅವ್ರಿಗೆ ಫುಲ್ ಅಡುಗೆ ಮಾಡೋಕ್ಕಂತೂ ಯಾವುದೇ ಅಡುಗೆನೂ ಬರೋಂಗಿಲ್ಲ. ಜಸ್ಟ್ ಚಹಾ ಅಷ್ಟೇ ಮಾಡ್ತಾರೆ ಅವ್ರು. ಚಹಾ ಆಡ್ಬಿಟ್ರೆ ಅವ್ರಿಗೆ ಬೇರೆ ಯಾವ ಥರನೂ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ. ಹಂಗೆ ಬಂದು ನೋಡತ್ತೀನಿ ನಾನು ಏನೇನು ಮಾಡಿದಾರು ಏನು ಅಂತ. ಆವಾಗ ಕುಕ್ಕರ್ ಒಳಗೆ ಬ್ಯಾಳಿ ಕುದಿಸಿಟ್ಕೊಂಡಿದ್ರು. ನುಗ್ಗೆಕಾಯಿ ಸಾರು ಮಾಡಿದ್ರೆ ಆಯ್ತು ಅಂಥೇಳಿ ನುಗ್ಗೆಕಾಯಿ ಸಾರು ಮಾಡ್ಬೇಕಂತ ಮಾಡತ್ತಿದ್ರು. ಮತ್ತು ಆ ಕಡೆ ಸೈಡ ಬೆಳ್ಳುಳ್ಳಿ ಜಜ್ಕೊಳತ್ತಿದ್ರು. ಈಗಲೂ ನಂಗೆ ವಾಯ್ಸ್ ಕೊಡ್ಬೇಕಾದ್ರೆ ಎಷ್ಟೋ ಸಾರಿ ಅಂದ್ರೆ ನಡು ಕೆಮ್ಮು ಬರೋದು ಅದು ಆಗೈತಿ. ಹಿಂಗಾಗಿ ವಾಯ್ಸ್ನ ಭಾಳ ಕಟ್ ಮಾಡಿ ಕಂಟಿನ್ಯೂ ಮಾಡತ್ತೇನೆ. ನಾನು ಯಾವಾಗೂ ಇಷ್ಟು ಜಾಸ್ತಿ ಆಗಂದ್ರೆ ಹುಷಾರು ತಪ್ಪೇ ಇರಲಿಲ್ಲ. ಇದು ಫಸ್ಟ್ ಟೈಮ್ ಇಷ್ಟು ಹೆವಿ ಆಗಿರೋದು. ನಂಗೆ ಆಗ್ತೈತೆ ಯಾವಾಗೂ ಸಣ್ಣ ಪುಟ್ಟ ಜ್ವರ ಬರೋದು, ಕಡಿಮೆ ಆಗೋದು, ಈ ಥರ ಆಗ್ತೈತೆ. ಈ ಸಲ ಅಂತೂ ಫುಲ್ ಕೆಮ್ಮು, ನೆಗಡಿ, ಜ್ವರ ಎಟ್ ಎ ಟೈಮ್ ಫುಲ್ ಆಗಿಬಿಟ್ಟೈತೆ. ಅದು ಭಾಳ ದಿನ ಆದಮೇಲೆ ನಾನು ಒಂಥರ ಹೆವಿನ ಆಗಿಬಿಟ್ಟೈತಿ. ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೋದ್ವಿ BSF ಕ್ಯಾಂಪಲ್ಲಿ. ಬಟ್ ಅಲ್ಲಿ ಡಾಕ್ಟರ್ ಇರಲಿಲ್ಲ. ಸೊ ಹಂಗೆ ಪ್ರೈವೇಟ್ ತೋರಿಸ್ಕೊಂಬಂದ್ವಿ. ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ರು ನಂಗೆ ಒಂಥರ ಚಕ್ರ ಬರೋದು, ವಾಮಿಟಿಂಗ್,
ಫುಲ್ ಥಂಡಿ ಹತ್ತೋದು ಈ ಥರ ಎಲ್ಲ ಆಗತ್ತೆ. ಹಂಗೆ ರೆಸ್ಟ್ ಮಾಡಿ ಮತ್ತು ಇವ್ರಿಗೆ ಅಡುಗೆ ಮಾಡೋಕ್ಕಂತೂ ಬರೋಂಗಿಲ್ಲ. ಸೊ ಅಲ್ಲಿ ನಿಂತಾದರೂ ಹೇಳಿದ್ರೆ ಆಯ್ತು ಅಂತೇಳಿ ಹಂಗೆ ಬಂದ ಅವ್ರು ಹೇಳ್ಕೊಂತ ನಿಂತಿದ್ದೆ ನಾನು ಅಲ್ಲೇ. ಅವರ ಹಂಗೆ ಅಡುಗೆ ಮಾಡತ್ತಿದ್ರು, ಸಾರು ಒಗ್ಗರಣೆ ಕೊಡತ್ತಿದ್ರು ಅವರು. ಇವಾಗ ನಂಗೆ ನಾನು ಮಾಡಿಕೊಂಡು ಅಡುಗೆ ತಿಂದು ಬಾಯೆಲ್ಲ ಕೆಟ್ಟು ಹೋಗ್ಬಿಟ್ಟಿತ್ತು. ಅದ್ರಾಗ ಆರಾಮಿಲ್ಲದೆ ಇರುವಾಗ ನಾವು ಮಾಡಿದ ಅಡುಗೆ ನಮ್ಗೆ ಸೇರೋದೇ ಇಲ್ಲ. ಅವಾಗ ಯಾರಾದರೂ ಮಾಡಿಕೊಟ್ರೆ ಒಂಥರ ಬಾಯಿಗೇನೋ ಒಂಥರ ರುಚಿ ಹತ್ತತ್ತೆ. ನಾವು ಮಾಡ್ಕೊಂಡಿದ್ದು ನಾವು ತಿಂದ್ರೆ ಒಟ್ಟು ಸಿಮಿನ ಹತ್ತಂಗಿಲ್ಲ ಅದ. ಅದಕ್ಕೋಸ್ಕರ ಇವರ ನಾವೇ ಮಾಡಿಕೊಡ್ತೇನೆ ಅಂಥೇಳಿ ಮಾಡತ್ತಿದ್ರ. ಏನು ಮಾಡ್ತಾರೆ ನೋಡೋಣ ಬರ್ರಿ, ಏನೇನು ಅಡುಗೆ ಮಾಡ್ತಾರೆ ನಾವು ಗೊತ್ತಿಲ್ಲ. ಅವ್ರಿಗಂತೂ ಅಡುಗೆನ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ. ಸೊ ಏನು ಮಾಡ್ತಾರಂತ ನೋಡೋಣ, ತೋರಿಸ್ತೀನಿ ಅವ್ರು ಏನು ಮಾಡತ್ತಾರ ಅಂಥೇಳಿ. ಅವರು ಮಾಡತ್ತಿದ್ರು ನುಗ್ಗಿಕಾಯಿ ಸಾಂಬಾರು. ನಾನು ಅಲ್ಲೇ ನಿಂತೀನಿ, ಮಕ್ಕಳಿಬ್ರು ಇಲ್ಲೇ ಆಟ ಆಡ್ತಾ ಕುಂತ್ಬಿಟ್ಟಿದ್ರು. ಅವರು ಗ್ಯಾಸ್ ಕಟ್ಟಿ ಮೇಲೆ ಹತ್ತಿ ಈ ಕಡೆ ಎಲ್ಲ ಸ್ವಲ್ಪ ಪ್ಲೇಸ್ ಖಾಲಿನೇ ಇತ್ತು, ಹಂಗಾಗಿ ಅಲ್ಲಿ ಅವಳು ಹತ್ತಿ ಕುಂತ್ಬಿಟ್ಟಿದ್ಲು. ಸೊ ಅವ್ರಂತರೂ ಅಡುಗೆ ಮಾಡತ್ತಿದ್ರು. ಅಡುಗೆ ಇದನ್ನು ಮಾಡಿದ್ಮೇಲೆ ಏನು ಮಾಡ್ತಾರೆ ಇನ್ನು ರೈಸ್ ಅಷ್ಟೇ ಮಾಡಂತ ಹೇಳಿ ನಾನು. ಚಪಾತಿ ಅಂತರೂ ಅವ್ರಿಗೆಲ್ಲ ಬರೋದಿಲ್ಲ, ಅದಕ್ಕಾಗಿ ಜಸ್ಟ್ ಅನ್ನ ಸಾಂಬಾರು ಉಂಡ್ರೆ ಆಯಿತು ಅಷ್ಟೇ ಮಾಡಂತ ಹೇಳಿದ್ನಿ. ಅವರು ಇವಾಗ ಅನ್ನ ಸಾಂಬಾರು ಅಷ್ಟೇ ಮಾಡ್ತಾನೆ ಅಂಥೇಳಿ ಮಾಡತ್ತಿದ್ರು. ಫಸ್ಟ್ ನಾವು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ನಿ ಅವ್ರಿಗೆಲ್ಲ ಡೀಪಾಗಿನ ಅವ್ರು ಹೆಂಗೆ ಏನೇನು ಹಾಕ್ತಾರೆ ಸಾಮಾನು ಅದನ್ನೆಲ್ಲ ತೋರಿಸ್ಬೇಕಂತೇಳಿ. ಅವರ ಬೇಡ ಅಷ್ಟೆಲ್ಲ ಏನೋ ಸುಮ್ಮನೆ ಹಂಗೆ ಸಿಂಪಲಾಗಿ ತೋರಿಸೋದಾದ್ರೆ ತೋರಿಸಿಲ್ಲ ಆದರೆ ಅದು ಬೇಡ ಅಂತ ಅನ್ನತ್ತಿದ್ರು. ನಾ ಹಂಗೆ ಇರಲಿ ಅಂಥೇಳಿ ನಾ ವಿಡಿಯೋನ ಮಾಡಿ ತೋರ್ಸಾತನ. ಇವಾಗ ಅಕ್ಕಿ ಹಾಕತ್ತಿದ್ರೆ ಅವ್ರಿಗೆ ಎಷ್ಟು ಹಾಕ್ಬೇಕು ಏನಂತ ಅದು ಗೊತ್ತಿರಲಿಲ್ಲ. ಸೊ ನಾ ಅಂದಾಜು ಹಾಕಿಬಿಟ್ಟಿರ್ತೇನೆ, ಏನು ಮಾಪೋದು ಏನು ಮಾಡೋಂಗಿಲ್ಲ. ನಂಗೆ ಒಂಥರ ಅಳ್ತಿನ ಹತ್ತಿಬಿಟ್ಟೈತದೆ. ನಮ್ಮ 4 ಮಂದಿಗೆ ಎಷ್ಟು ಸಫಿಷಿಯೆಂಟ್ಲ ಅಷ್ಟು ಅಕ್ಕಿ ಹಾಕ್ಕೊಂಡು ಮಾಡಿಬಿಟ್ಟಿರ್ತೇನೆ ನಾನು. ಸೊ ಅನ್ನ ಅಷ್ಟು ಮಾಡ್ಕೊಂಡ್ರೆ ಆಯಿತು. ಸಾಂಬಾರು ಅಂತೂ ರೆಡಿ ಆಗೈತಿ. ಇವಾಗ ಊಟ ಮಾಡೋಣ ಬರ್ರಿ, ಏನೇನು ಮಾಡಿದಾರೆ ನೋಡೋಣ. ಅನ್ನ ಸಾಂಬಾರು ಮಾಡ್ಯಾರ. ಸಾಂಬಾರು ಅಂದ್ರೆ ಫುಲ್ ಮಸ್ತ್ ಸ್ಮೆಲ್ ಬರತ್ತಿತ್ತು. ಆಮೇಲೆ ತಿನ್ನೋಕ್ಕೂ ಭಾಳ ಟೇಸ್ಟಿಯಾಗಿತ್ತು. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಅವ್ರು ಅಡುಗೆ ಮಾಡ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು. ಇವಾಗ ಊಟ ಮಾಡ್ತೀವಿ. ಊಟ ಮಾಡಿದ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಆ ಮೊಂಟೆಸರಿ ಸ್ಕೂಲ್ ಬಗ್ಗೆ ಹೇಳ್ತೇನೆ. ಇದರಿ ಮೊಂಟೆಸರಿ ಸ್ಕೂಲ್ ಪಾವಮ್ಮ ಏನೇನೈತೆ ನೋಡೋಣ ಬರ್ರಿ. ನ್ಯೂ ಅಡ್ಮಿಷನ್ ಮೊಂಟೆಸರಿ ಸ್ಕೂಲ್ ಗ್ರೂಪ್ ಸೆಂಟರ್ CRPF ಅಗಲ್ತರ ವೆಸ್ಟ್ ತ್ರಿಪುರ ಅಪ್ಲಿಕೇಶನ್ ಫಾರ್ಮ್ ಫಾರ್ ಅಡ್ಮಿಷನ್ ಅಂತ ಐತ್ರಿ. ಆಮೇಲೆ ಇಲ್ಲಿ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಹೇಳ್ಯಾರ, ಸ್ಟೆಪ್ಲರ್ ಹಾಕಿಕೊಡೋಣ ಅವ್ರು ನಮ್ಗೆ. ಆಮೇಲೆ ಡೇಟಾ ಕ್ಲಾಸ್ ಅಡ್ಮಿಷನ್ ನಂಬರ್ ಇಲ್ಲಿ ಅವ್ರು ಫಿಲಪ್ ಮಾಡ್ತಾರೆ. ಇಲ್ಲಿ ನಾವು ಜಸ್ಟ್ ಫಿಲಪ್ ಮಾಡೋದು ಸ್ಟೂಡೆಂಟ್ ನೇಮ್, ಡೇಟ್ ಆಫ್ ಬರ್ತ್, ಅವ್ರದ್ದು ಬ್ಲಡ್ ಗ್ರೂಪ್ ಯಾವುದೈತಿ, ಎನಿ ಸ್ಪೆಸಿಫಿಕ್ ಡಿಶಸ್ ಆ್ಯಂಡ್ ಅಲರ್ಜೀಸ್ ಅಂತ ಐತಿ. ಅವ್ಳಿಗೆ ಯಾವುದಾದ್ರೂ ಡಿಶಸ್ ಬಗ್ಗೆ ಅಲರ್ಜಿ ಇದ್ರೆ ಅಥವಾ ಸ್ಕಿನ್ ಬಗ್ಗೆ ಏನಾದರೂ ಕಾಯಿಲೆಗಳದು ಇದ್ರೆ ಅದನ್ನ ಮೆನ್ಷನ್ ಮಾಡಂತ ಹೇಳ್ಯಾರ. ಆಮೇಲೆ ಮದರ್ಸ್ ನೇಮು, ಫಾದರ್ಸ್ ನೇಮ, CRPF ರ್ಯಾಂಕ್ ಐತಿ. ಆಮೇಲೆ ಸಿವಿಲಿಯನ್ ಅಂದ್ರೆ ಸಿವಿಲಿಯನ್ ಅವ್ರಿಗೆ ಏನಾರ ಹಾಕ್ಬೋದು. ಆಮೇಲೆ ಫೋರ್ಸ್ ನಂಬರ್ ಹಾಕಬೇಕು ಅವ್ರದ್ದು. ಆಮೇಲೆ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಹಾಕಬೇಕು ಹಸ್ಬೆಂಡ್ ಅವ್ರದ್ದು ಅಥವಾ ನಮ್ಮದು ಯಾರ್ದಾದ್ರು. ಆಮೇಲೆ ರಿಲಿಜಿಯನ್ ಕಾಸ್ಟ್ ನಮ್ದು ಯಾವ ಕಾಸ್ಟ್ ಐತೆ ಅನ್ನೋದನ್ನ ಹಾಕಬೇಕಿಲ್ಲಿ. ಆಮೇಲೆ ಆಫೀಸ್ ಅಡ್ರೆಸ್ ಆಫ್ ಅ ಫಾದರ್ ಅಂದ್ರೆ ಅವ್ರು ಎಲ್ಲಿ ವರ್ಕ್ ಮಾಡ್ತಾರೆ ಅನ್ನೋದು ಅಡ್ರೆಸ್ ಆಗಬೇಕಾ. ಆಮೇಲೆ ನಾವು ಕರೆಂಟ್ ಎಲ್ಲದೇವಿ, ನಮ್ಮ ಹೌಸ್ ನಂಬರ್ ಎಷ್ಟು, ಕಾಲನಿ ಯಾವುದೋ, ಸಿಟಿ ಯಾವುದೋ, ಪಿನ್ ಕೋಡ್ ಇದನ್ನ ಮೆನ್ಷನ್ ಮಾಡಬೇಕು. ಆಮೇಲೆ ಇಲ್ಲಿ ತಂದೆಯವ್ರ ನಂಬರ, ಇಲ್ಲಿ ಮದರ್ ಅವ್ರ ನಂಬರ್ ಹಾಕಬೇಕಾ. ಆಮೇಲೆ ಸೆಲ್ಫ್ ಪ್ರೈವೇಟ್ ವೆಹಿಕಲ್ ಡ್ರೈವರ್ ನೇಮ್ ಅವ್ರ ಮೊಬೈಲ್ ನಂಬರ್. ನಾವು ಯಾರಾದರೂ ಅಂದ್ರೆ ಇವಾಗ ನಿಯರ್ ಇರಲಿಲ್ಲ, ನಾವು ಯಾವುದಾದ್ರೂ ಗಾಡಿಗೆ ಅದು ಹಾಕಿದ್ರೆ ಅವ್ರ ನಂಬರ, ಅವ್ರದ್ದು ಗಾಡಿ ನಂಬರದ್ದು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತೈತಿ. ಸೊ ಇಷ್ಟೈತಿ. ರಿಫಂಡಬಲ್ ಅಮೌಂಟ್ ಓನ್ಲಿ ಸೆಕ್ಯೂರಿಟಿ ಮನಿ, ನೋ ಒನ್ ಕ್ಲೇಮ್ ಎನಿ ಟ್ಯೂಷನ್ ಫೀ ಆರ್ ಎನಿ ಟೈಪ್ ಆಫ್ ಸ್ಕೂಲ್ ಫೀ ಫಾರ್ ಅ ರಿಫಂಡ್. ಸ್ಕೂಲ್ ಫೀ ಮೇ ಬಿ ಡೆಪಾಸಿಟೆಡ್ ಬೈ ದ ಗಿವನ್ ಟೈಮ್ ಆಫ್ ಅ ಸ್ಕೂಲ್ ಅಂತ ಐತಿ. ಆಮೇಲೆ ಇಲ್ಲಿ ಸಿಗ್ನೇಚರ್ ಆಫ್ ಪೇರೆಂಟ್ಸ್ ಅಂತ ಐತಿ. ಇಲ್ಲಿ ಅವ್ರ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡ್ತಾರೆ. ಇಷ್ಟ ಇದು ಮೊಂಟೆಸರಿ ಸ್ಕೂಲ್ ಫಾರ್ಮ್ ಐತ್ರಿ. ನಮ್ಗೆ ಇದ್ರ ಜೊತೆ ಹೇಳಿದಾರೆ ರೀ, ಆಕಿದ ಬರ್ತ್ ಸರ್ಟಿಫಿಕೇಟ್ ಜೆರಾಕ್ಸ್ ಒಂದು, ಆಮೇಲೆ ಹಸ್ಬೆಂಡ್ ಅವ್ರ ಐಡೆಂಟಿಟಿ ಕಾರ್ಡ್ ಜೆರಾಕ್ಸ್ ಒಂದು, ಆಮೇಲೆ ಅವ್ರ ಪಾಸ್ಬುಕ್ ಜೆರಾಕ್ಸ್ ಒಂದು ಇದಕ್ಕೆ ಸ್ಟೆಪ್ಲರ್ ಮಾಡಿ ಕೊಡಂತ ಹೇಳ್ಯಾರ್ರಿ. ಸೊ ಇವತ್ತಿನ ವಿಡಿಯೋ ಇಷ್ಟ ರೀ. ಇಷ್ಟವಾದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋನಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡಿರಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.